ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ನಲ್ಲಿ ಫೈನಲ್ ಅಕೌಂಟ್ನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಟ್ರೇಡಿಂಗ್ ಅಕೌಂಟ್ ದೆನ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತಿಳಿಸಿದೆ. ಇವತ್ತಿನ ವಿಡಿಯೋದಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. ತುಂಬಾ ಈಸಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ವೆನ್ ಕಂಪೇರ್ ಟು ಟ್ರೇಡಿಂಗ್ ಅಕೌಂಟ್ ಮ್ಯಾನುಫ್ಯಾಕ್ಚರ್ ಅಕೌಂಟಿಗೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡೋದು ತುಂಬಾ ಈಸಿ. ಫಸ್ಟ್ ಗ್ರಾಸ್ ಪ್ರಾಫಿಟನ್ನು ಬರ್ಕೊಳ್ಬೇಕು, ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಬೇಕು, ಇನ್ಕಮನ್ನು ಆ್ಯಡ್ ಮಾಡಬೇಕು. ಎಕ್ಸ್ಪೆನ್ಸಸ್ನಲ್ಲಿ ಎರಡು ಥರದ ಎಕ್ಸ್ಪೆನ್ಸಸ್ ಬರುತ್ತೆ, ಆಪರೇಟಿಂಗ್ ಎಕ್ಸ್ಪೆನ್ಸಸ್, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಕಂಪನಿ ಆಪರೇಟ್ ಮಾಡಬೇಕಾದ್ರೆ ಆಗುವಂಥ ಎಕ್ಸ್ಪೆನ್ಸಸ್. ಅದರಲ್ಲಿ ಮೇಯ್ನಾಗಿ ಬರೋದು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ದೆನ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನಲ್ಲಿ ಇಂಟ್ರೆಸ್ಟ್ ಮತ್ತು ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಬರುತ್ತೆ. ಅದೇ ಥರನೇ ಎರಡು ಇನ್ಕಮ್ ಬರುತ್ತೆ, ಆಪರೇಟಿಂಗ್ ಇನ್ಕಮ್ಸ್ ಮತ್ತು ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅಂತ. ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಫಾರ್ಮೇಟನ್ನು ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಈ ಫಾರ್ಮೇಟ್ ನೋಡಿದರೆ ನಿಮಗೆ ಪ್ರಾಬ್ಲಮ್ ಕಷ್ಟ ಅಂತ ಅನಿಸುತ್ತೆ, ಬಟ್ ಪ್ರಾಬ್ಲಮ್ ಮಾಡೋದು ತುಂಬಾ ಈಸಿ. ನೋಡಿ, ಇದರಲ್ಲಿ ನೀವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವ್ದು ಅಂತ ಕಲಿಯುವಂಥ ಅವಶ್ಯಕತೆ ಇಲ್ಲ. ಏನಕ್ಕೆಂದರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ತುಂಬ ಇದೆ. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಮತ್ತು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಗೆ ಬರುವಂಥ ಎಂಟ್ರೀಸ್ ತುಂಬಾ ಇದ್ದಾವೆ. ಸೊ ಹಾಗಾಗಿ ನೀವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವ್ದು ಅನ್ನೋದನ್ನು ಕಲಿಯೋದು ಬೇಡ. ಇನ್ಸ್ಟೆಡ್ ಆಫ್ ದಟ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವ್ದು ಅಂತ ಕಲ್ತ್ಕೊಳ್ಳಿ. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎರಡೇ ಎಂಟ್ರಿ, ಇಂಟ್ರೆಸ್ಟ್ ಪೇಯ್ಡ್ ಮತ್ತು ಲಾಸ್ ಆನ್ ಸೇಲ್ ಆಫ್ ಅಸೆಟ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವುದನ್ನು ಕಲಿಯೋದು ಬೇಡ, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ಓದ್ಕೊಳ್ಳಿ. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಗೆ ಬರುವಂಥದ್ದು ಇಂಟ್ರೆಸ್ಟ್ ಮತ್ತು ಲಾಸ್ ಆನ್ ಸೇಲ್ ಆಫ್ ಅಸೆಟ್. ಉಳಿಯುವಂಥ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಿಗೆ ಬರೀಬೇಕು. ಸಿಂಪಲ್. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎರಡೇ ಎಂಟ್ರಿ, ಇಂಟ್ರೆಸ್ಟ್ ಮತ್ತು ಲಾಸ್, ಉಳಿಯೋದೆಲ್ಲದನ್ನು ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಿಗೆ ಬರೀಬೇಕು. ಅದೇ ಥರನೇ ಇನ್ಕಮು ಅಷ್ಟೇ, ಆಪರೇಟಿಂಗ್ ಇನ್ಕಮ್ಸ್ ಓದೋದು ಬೇಡ, ನಾನ್ ಆಪರೇಟಿಂಗ್ ಇನ್ಕಮ್ಸ್ ಯಾವ್ದು ಅಂತ ಕಲ್ತ್ಕೊಳ್ಳಿ. ನೋಡಿ, ಕೋಡ್ ವರ್ಡ್ RIP: ರೆಂಟ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್. ಈ ಮೂರು ಇನ್ಕಮ್ಗಳು ಮಾತ್ರ ನಾನ್ ಆಪರೇಟಿಂಗ್ ಇನ್ಕಮ್ಸ್. ಉಳಿಯುವಂಥ ಎಲ್ಲ ಇನ್ಕಮನ್ನು ಆಪರೇಟಿಂಗ್ ಇನ್ಕಮ್ಗೆ ಬರೆದ್ರೆ ಆಯಿತು. ಕ್ವಶನಲ್ಲಿ ಒಂದಷ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತಂದರೆ ಒಂದಷ್ಟು ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ಸನ್ನು ಕೊಟ್ಟಿರ್ತಾರೆ. ಇನ್ಕಮನ್ನು ಆ್ಯಡ್ ಮಾಡಬೇಕು, ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಬೇಕು. ಬಟ್ ಇನ್ಕಮನ್ನು ಎರಡು ಹೆಡ್ಡಲ್ಲಿ ಡಿವೈಡ್ ಮಾಡ್ಕೊಳ್ಬೇಕು, ಎಕ್ಸ್ಪೆನ್ಸಸ್ಸನ್ನು ಎರಡು ಹೆಡ್ಡಲ್ಲಿ ಡಿವೈಡ್ ಮಾಡ್ಕೊಳ್ಬೇಕು. ನೀವು ಆಪರೇಟಿಂಗ್ ಕಲಿಯೋದು ಬೇಡ, ನಾನ್ ಆಪರೇಟಿಂಗ್ ಕಲ್ತ್ಕೊಂಡ್ರೆ ಪ್ರಾಬ್ಲಮ್ ಮಾಡೋದು ಈಸಿ ಆಗುತ್ತೆ. ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತೀನಿ, ಆವಾಗ ನಿಮಗೆ ಐಡಿಯಾ ಬರುತ್ತೆ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತ. ನೋಡಿ, 2026 ಕ್ವಶನ್ ಪೇಪರ್ನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು 5 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನನ್ನು ನೋಡಿಕೊಂಡು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕು. ನಾನಿಲ್ಲಿ ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2023. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕಾದ್ರೆ ಫಸ್ಟು ನಾವು ಟ್ರೇಡಿಂಗ್ ಅಕೌಂಟನ್ನು ಮಾಡ್ಕೊಳ್ಬೇಕು. ಟ್ರೇಡಿಂಗ್ ಅಕೌಂಟಲ್ಲಿ ಬರುವಂಥ ಫೈನಲ್ ಆನ್ಸರ್ ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ಆಗಿರುತ್ತೆ. ಒಂದು ವೇಳೆ ಕ್ವಶನಲ್ಲಿ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದರೆ, ನೋಡಿ ಈ ಪ್ರಾಬ್ಲಮಲ್ಲಿ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಟ್ರೇಡಿಂಗ್ ಅಕೌಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಕ್ವಶನಲ್ಲಿ ಗ್ರಾಸ್ ಪ್ರಾಫಿಟ್ ಕೊಡದೇ ಇದ್ದರೆ ನೀವು ಟ್ರೇಡಿಂಗ್ ಅಕೌಂಟ್ ಮಾಡಿಕೊಂಡು ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕಾಗತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ಗ್ರಾಸ್ ಪ್ರಾಫಿಟ್ ಕೊಟ್ಟಿರೋದ್ರಿಂದ ನೀವು ಡೈರೆಕ್ಟಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಸೊಲ್ಯೂಷನ್ ಸ್ಟಾರ್ಟ್ ಮಾಡಿದ್ರಾಯಿತು. ಫಸ್ಟು ನಾವಿಲ್ಲಿ ಗ್ರಾಸ್ ಪ್ರಾಫಿಟ್ ಬರ್ಕೊಳ್ಬೇಕು. ಎಷ್ಟು ಕೊಟ್ಟಿದ್ದಾರೆ ಗ್ರಾಸ್ ಪ್ರಾಫಿಟ್? ಕೊಟ್ಟಿರುವಂಥ ಅಮೌಂಟ್ ಎಷ್ಟಿದೆ ಅಂತಂದರೆ ಗ್ರಾಸ್ ಪ್ರಾಫಿಟ್ 2 lakh ಇದೆ. ದೆನ್ ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನೋಡಿ, ಎಕ್ಸ್ಪೆನ್ಸಸ್ನಲ್ಲಿ ಎರಡು ಥರ ಇದೆ, ಒಂದು ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಇನ್ನೊಂದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ದೆನ್ ಆ್ಯಡ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ನಾನಿಲ್ಲಿ ಫಸ್ಟು ಹೆಡ್ಡಿಂಗ್ ಹಾಕ್ಕೊಳ್ತಾ ಇದ್ದೀನಿ, ಆ್ಯಡ್ ಆಪರೇಟಿಂಗ್ ಇನ್ಕಮ್ಸ್. ದೆನ್ ಆ್ಯಡ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ನೋಡಿ, ಇನ್ಕಮನ್ನು ಆ್ಯಡ್ ಮಾಡಬೇಕು, ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಬೇಕು. ನೋಡಿ, ಆ್ಯಡ್ ಆಪರೇಟಿಂಗ್ ಇನ್ಕಮ್ಸ್, ಆ್ಯಡ್ ನಾನ್ ಆಪರೇಟಿಂಗ್ ಇನ್ಕಮ್ಸ್, ಲೆಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಜಸ್ಟ್ ನಾನಿಲ್ಲಿ ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ. ಬರುವಂಥ ಎಂಟ್ರಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬರೆದ್ರೆ ಆಯಿತು. ಫಸ್ಟು ನೀವು ಐಡೆಂಟಿಫೈ ಮಾಡಬೇಕಾಗಿರೋದು, ನೋಡಿ ಎಕ್ಸ್ಪೆನ್ಸಸ್ನಲ್ಲಿ
ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಿಗೆ ಬರುವಂಥದ್ದು ಎರಡೇ ಎಂಟ್ರಿ, ಇಂಟ್ರೆಸ್ಟ್ ಪೇಯ್ಡ್ ಮತ್ತು ಲಾಸ್ ಆನ್ ಸೇಲ್ ಆಫ್ ಅಸೆಟ್. ಇವೆರಡನ್ನು ಕ್ವಶನಲ್ಲಿ ಕೊಟ್ಟಿದ್ದರೆ ನೀವು ನಾನ್ ಆಪರೇಟಿಂಗಿಗೆ ಬರ್ಕೊಳ್ಬೇಕು. ಉಳಿದಿರುವಂಥ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಆಪರೇಟಿಂಗ್ ಅಂಡರಲ್ಲಿ ಬರೆದ್ರೆ ಆಯಿತು. ನೋಡಿ ಕ್ವಶನಲ್ಲಿ ನೀವು ಗಮನಿಸಿ ನೋಡಿ, ಎಲ್ಲೂ ಕೂಡ ಇಂಟ್ರೆಸ್ಟ್ ಪೇಯ್ಡ್ ಮತ್ತು ಲಾಸ್ ಆನ್ ಸೇಲ್ ಆಫ್ ಅಸೆಟನ್ನು ಕೊಡಲಿಲ್ಲ. ಕೊಟ್ಟಿದ್ರೆ ಎಲ್ಲಿ ಬರೀಬೇಕು? ಇಂಟ್ರೆಸ್ಟ್ ಪೇಯ್ಡ್ ಮತ್ತು ಲಾಸ್ ಆನ್ ಸೇಲ್ ಆಫ್ ಅಸೆಟನ್ನು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಿಗೆ ಬರೀಬೇಕು. ಯಾವುದೇ ಥರ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇಲ್ಲ. ಹಾಗಾದರೆ ಉಳಿಯುವಂಥ ಎಕ್ಸ್ಪೆನ್ಸಸ್ಸನ್ನು ಎಲ್ಲಿ ಬರೀಬೇಕು? ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಆಪರೇಟಿಂಗ್ ಅಂಡರಲ್ಲಿ ಬರ್ಕೊಳ್ಬೇಕು. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ನೆನ್ಪಿಟ್ಕೊಳ್ಳಿ. ಕೊಟ್ಟಿರುವಂಥ ಎಕ್ಸ್ಪೆನ್ಸಸ್ನಲ್ಲಿ ನಾನ್ ಆಪರೇಟಿಂಗಿಗೆ ಬರುವಂಥದ್ದು ಎರಡೇ ಎಂಟ್ರಿ. ಯಾವ್ದು ಅಂತಂದರೆ ಒಂದು ಇಂಟ್ರೆಸ್ಟ್ ಪೇಯ್ಡ್, ಇನ್ನೊಂದು ಲಾಸ್ ಆನ್ ಸೇಲ್ ಆಫ್ ಅಸೆಟ್. ಉಳಿದಿರುವಂಥ ಎಲ್ಲ ಎಂಟ್ರಿಗಳನ್ನು ನೀವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಿಗೆ ಬರೀಬೇಕು. ಫಸ್ಟು ಯಾವ್ಯಾವ ಎಕ್ಸ್ಪೆನ್ಸಸ್ ಇದೆ ನೋಡೋಣ. ಆಫೀಸ್ ಸ್ಯಾಲ್ರಿ ಎಕ್ಸ್ಪೆನ್ಸಸ್, ಪೋಸ್ಟೇಜ್ ಎಕ್ಸ್ಪೆನ್ಸಸ್, ಸನ್ರಿ ಆಫೀಸ್ ಎಕ್ಸ್ಪೆನ್ಸಸ್, ಆಫೀಸ್ ರೆಂಟ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್, ಕಮಿಷನ್ ಪೇಯ್ಡ್ ಎಕ್ಸ್ಪೆನ್ಸಸ್, ಕಮಿಷನ್ ರಿಸೀವ್ಡ್ ಇನ್ಕಮನ್ನು ನೀವು ಇನ್ಕಮ್ ಅಂಡರಲ್ಲಿ ಬರೀಬೇಕಾಗತ್ತೆ. ಈಗ ನಾನಿರುವಂಥ ಇಲ್ಲಿ ಕ್ವಶನಲ್ಲಿ ಕೊಟ್ಟಿರುವಂಥ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂಡರಲ್ಲಿ ಬರ್ಕೊಳ್ತಾ ಇದ್ದೀನಿ. ಆಫೀಸ್ ಸ್ಯಾಲ್ರಿ, ಪೋಸ್ಟೇಜ್, ಸನ್ರಿ ಆಫೀಸ್ ಎಕ್ಸ್ಪೆನ್ಸಸ್, ಆಫೀಸ್ ರೆಂಟ್, ಸೆಲ್ಲಿಂಗ್, ಅಡ್ವರ್ಟೈಸ್ಮೆಂಟ್, ಕಮಿಷನ್ ಪೇಯ್ಡ್ ಎಲ್ಲದನ್ನು ಆಪರೇಟಿಂಗ್ ಅಂಡರಲ್ಲಿ ಬರೀಬೇಕು. ನಾನ್ ಆಪರೇಟಿಂಗಿಗೆ ಬರುವಂಥದ್ದು ಇಂಟ್ರೆಸ್ಟ್ ಮತ್ತು ಲಾಸ್, ಅದನ್ನು ಕ್ವಶನಲ್ಲಿ ಕೊಡಲಿಲ್ಲ. ಹಾಗಾಗಿ ನನಗೆ ಇಲ್ಲಿ ಉಳಿದಿರುವಂಥ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಅಲ್ಲಿಗೆ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಬರ್ಕೊಂಡಿದ್ದೀವಿ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ನಲ್ಲಿ ಆಫೀಸ್ ಸ್ಯಾಲ್ರಿ, ಪೋಸ್ಟೇಜ್, ಸನ್ರಿ ಆಫೀಸ್ ಎಕ್ಸ್ಪೆನ್ಸಸ್, ಆಫೀಸ್ ರೆಂಟ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಅಡ್ವರ್ಟೈಸ್ಮೆಂಟ್ ಕಮಿಷನನ್ನು ನಾನಿಲ್ಲಿ ಕಂಬೈನ್ ಮಾಡಿ ಬರೆದಿದ್ದೀನಿ. ಅಡ್ವರ್ಟೈಸ್ಮೆಂಟ್ ಕಮಿಷನ್ 12 + 9 21,000, ಸ್ಪೇಸ್ ಇಲ್ಲ ಅಂಥೇಳಿ ಕಂಬೈನ್ ಮಾಡಿ ಬರೆದಿದ್ದೀನಿ. ನೀವು ಸಪ್ರೇಟಾಗಿ ಬರ್ಕೊಳ್ಬೋದು. ಅಲ್ಲಿಗೆ ಎಕ್ಸ್ಪೆನ್ಸಸ್ ಎಲ್ಲದೂ ಆಯಿತು. ಇನ್ಕಮ್ ನೋಡಿ, ಇನ್ಕಮ್ನಲ್ಲಿ ಕಮಿಷನ್ ರಿಸೀವ್ಡ್ ಒಂದಿದೆ. ಇನ್ಕಮ್ ಬರೆಯೋದು ಹೇಗೆ ಅಂತಂದರೆ, ನಾನ್ ಆಪರೇಟಿಂಗ್ ಇನ್ಕಮ್ಮಿಗೆ 3 ಎಂಟ್ರಿ ಬರುತ್ತೆ. ರೆಂಟ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್. ಕ್ವಶನಲ್ಲಿ ಏನಾದರೂ ರೆಂಟ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಕೊಟ್ಟಿದ್ರೆ ನಾನ್ ಆಪರೇಟಿಂಗ್ ಇನ್ಕಮ್ ಅಂಡಲ್ಲಿ ಬರ್ಕೊಳ್ಬೇಕು. ಯಾವುದೇ ಥರ ನಾನ್ ಆಪರೇಟಿಂಗ್ ಇನ್ಕಮ್ ಕೊಡಲಿಲ್ಲ, ರೆಂಟ್ ರಿಸೀವ್ಡ್ ಕೊಡಲಿಲ್ಲ, ದೆನ್ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಕೊಡಲಿಲ್ಲ, ಇಂಟ್ರೆಸ್ಟ್ ರಿಸೀವ್ಡು ಕೊಟ್ಟಿಲ್ಲ. ಉಳಿದಿರುವಂಥ ಇನ್ಕಮನ್ನು ಆಪರೇಟಿಂಗ್ ಇನ್ಕಮ್ ಅಂಡರಲ್ಲಿ ಬರೆದ್ರಾಯಿತು. ಇನ್ಕಮ್ ಇರೋದು ಒಂದೇ, ಯಾವುದು ಅಂತಂದರೆ ಕಮಿಷನ್ ರಿಸೀವ್ಡ್ ಮಾತ್ರ. ಸೊ ಕಮಿಷನ್ ರಿಸೀವ್ಡನ್ನು ನಾವು ಆಪರೇಟಿಂಗ್ ಇನ್ಕಮ್ ಅಂಡರಲ್ಲಿ ಬರ್ಕೊಳ್ತಾ ಇದ್ದೀವಿ. ಕಮಿಷನ್ ರಿಸೀವ್ಡ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತಂದರೆ 8,000 ಕೊಟ್ಟಿದ್ದಾರೆ. ಸೊ ಇವಿಷ್ಟನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಬರುವಂಥ ಆನ್ಸರ್ ಆಪ್ರೇಟಿಂಗ್ ಪ್ರಾಫಿಟ್ ಆಗುತ್ತೆ. ಆಪ್ರೇಟಿಂಗ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಫಸ್ಟ್ ನಾವು ಏನು ಗ್ರಾಸ್ ಪ್ರಾಫಿಟ್ ಬರ್ಕೊಂಡಿರ್ತೀವೋ ಆ ಗ್ರಾಸ್ ಪ್ರಾಫಿಟ್ನಲ್ಲಿ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಬೇಕು, ಇನ್ಕಮನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ ಆಪ್ರೇಟಿಂಗ್ ಪ್ರಾಫಿಟ್ ಆಗುತ್ತೆ. ಈಗ ಈ ಪ್ರಾಬ್ಲಮ್ನಲ್ಲಿ ಗ್ರಾಸ್ ಪ್ರಾಫಿಟ್ 2 lakh ಇತ್ತು. 2 lakh ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವುದಿದೆ? ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಗ್ರಾಸ್ ಪ್ರಾಫಿಟ್ ಇದೆ. ಗ್ರಾಸ್ ಪ್ರಾಫಿಟ್ 40,000 ಇದೆ. ದೆನ್ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ 20,000 ಇದೆ. ದೆನ್ ಸನ್ರಿ ಎಕ್ಸ್ಪೆನ್ಸಸ್ 10,000 ಇದೆ. ದೆನ್ ಆಫೀಸ್ ರೆಂಟ್ 7,000 ಇದೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 8,000 ಇದೆ. ದೆನ್ ಅಡ್ವರ್ಟೈಸ್ಮೆಂಟ್ 12,000, ಕಮಿಷನ್ ಪೇಯ್ಡ್ 9,000. ಎಕ್ಸ್ಪೆನ್ಸಸ್ ಎಲ್ಲದನ್ನು ಲೆಸ್ ಮಾಡಲಿಕ್ಕೂ 94,000 ಬರುತ್ತೆ. 2 lakh ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಬೇಕು, 94,000 ಬರುತ್ತೆ. ಇನ್ಕಮನ್ನು ಆ್ಯಡ್ ಮಾಡಬೇಕು. ಆಪ್ರೇಟಿಂಗ್ ಇನ್ಕಮ್ 8,000 ಇದೆ. ಇನ್ಕಮನ್ನು ಆ್ಯಡ್ ಮಾಡಲಿಕ್ಕೂ ಬರುವಂಥ ಆನ್ಸರ್ 1,02,000 ಆಗುತ್ತೆ. ಈ 1,02,000ಗೆ ನಾವು ಆಪ್ರೇಟಿಂಗ್ ಪ್ರಾಫಿಟ್ ಅಂತ ಕರಿತೀವಿ. ಹೇಗೆ ಬಂತು ಅಂತಂದರೆ 2 lakh ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಿ ಆಪ್ರೇಟಿಂಗ್ ಇನ್ಕಮನ್ನು ಆ್ಯಡ್ ಮಾಡಿರೋದು. ಇದರಲ್ಲಿ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ ಏನಾದರೂ ಕ್ವಶನಲ್ಲಿ ಕೊಟ್ಟಿದ್ರೆ, ಅಂದರೆ ಇಂಟ್ರೆಸ್ಟ್ ರಿಸೀವ್ಡ್, ದೆನ್ ರೆಂಟ್ ರಿಸೀವ್ಡ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಕೊಟ್ಟಿದ್ರೆ ಆ್ಯಡ್ ಮಾಡಬೇಕಿತ್ತು. ಹಾಗೆ ಇಂಟ್ರೆಸ್ಟ್ ಪೇಯ್ಡ್ ಮತ್ತು ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಕೊಟ್ಟಿದ್ರೆ ಲೆಸ್ ಮಾಡಬೇಕಿತ್ತು. ಯಾವುದೇ ಥರ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ ಮತ್ತು ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ಕೊಡಲಿಲ್ಲ. ಸೊ ಬರುವಂಥದ್ದೇ ಫೈನಲ್ ಆನ್ಸರ್. ಫೈನಲ್ ಆನ್ಸರಿಗೆ ನಾವು ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ನೆಟ್ ಪ್ರಾಫಿಟ್ ಏನು ಆನ್ಸರ್ ಬಂದಿದೆ ಅಂತಂದರೆ, ಇಲ್ಲಿರುವಂಥ ಫೈನಲ್ ಆನ್ಸರ್ ಆಪ್ರೇಟಿಂಗ್ ಪ್ರಾಫಿಟ್ ಏನಿದೆಯೋ ಅದೇ ಫೈನಲ್ ಆನ್ಸರ್ ಆಗುತ್ತೆ. 1,02,000 ನೆಟ್ ಪ್ರಾಫಿಟ್. ವೆರಿ ಸಿಂಪಲ್ ಪ್ರಾಬ್ಲಮ್. ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಒಂದು ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಬೇಕು, ಇನ್ಕಮನ್ನು ಆ್ಯಡ್ ಮಾಡಬೇಕು. ಎಕ್ಸ್ಪೆನ್ಸಸ್ನಲ್ಲಿ 2 ಥರ ಇದೆ, ಇನ್ಕಮಲ್ಲಿ 2 ಥರ ಇದೆ. ಅದನ್ನು ಹೇಗೆ ಡಿವೈಡ್ ಮಾಡೋದು ಅಂತ ಗೊತ್ತಾದ್ರೆ ಆಯ್ತು ಅಷ್ಟೇ. ಪ್ರಾಬ್ಲಮ್ ಮಾಡೋದು ತುಂಬಾ ಈಸಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.